BPL ಕಾರ್ಡ್ದಾರರಿಗೆ ಶಾಕ್. BPL ಕಾರ್ಡ್ ಅಂದರೆ ಯಾರು ಅನರ್ಹ BPL ಕಾರ್ಡ್ ಅಂದರೆ ಅವ್ರಿಗೆ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥವ್ರಿಗೆ BPL ಕಾರ್ಡ್ ಕೊಡೋದು. ಆದರೆ ಶ್ರೀಮಂತರು ಕೂಡ BPL ಕಾರ್ಡ್ಗಳನ್ನ ಯಾರ್ಯಾರು ಪಡಿತಿದ್ದಾರೆ ಅವರೆಲ್ಲರಿಗೂ ಶಾಕ್ ಕೊಡೋಕ್ಕೆ ಸರ್ಕಾರ ಮುಂದಾಗಿದೆ. ಕಟ್ಟುನಿಟ್ಟಿನ ಸೂಚನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಮುಲಾಜಿಗೆ ಬೀಳದೆ ಮುಖಾಮುಖಿ ನೋಡದೆ ಅವನ್ನ ಕ್ಯಾನ್ಸಲ್ ಮಾಡಿ, ಫಸ್ಟು ಅವರೇ ವಾಪಸ್ ಕೊಡೋಕ್ಕೊಂದು ಅವಕಾಶ ಕೊಡಿ, ನೋಟಿಸ್ ಕೊಡಿ, ಕೊಟ್ಟಿಲ್ಲ ಅಂದರೆ ಅದಾದ್ಮೇಲೆ ಕ್ರಮ ಕೈಗೊಳ್ಳಿ ಅಂತ ನೇರವಾಗಿ ಹೇಳಿದ್ದಾರೆ. ಎಂಥ ದುರಂತ ಅಂದರೆ 4,000 ಸರ್ಕಾರಿ ನೌಕರರು BPL ಕಾರ್ಡನ್ನು ಹೊಂದಿದ್ರಂತೆ. 4,000 ಸರ್ಕಾರಿ ನೌಕರರು. ಜೀನಿ ಪರಿದನ್ ವಾಟರ್ ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಜೊತೆಗೆ 1,53,69,945 BPL ಕಾರ್ಡ್ಗಳು ಪಡಿತರ ಚೀಟಿಗಳ ರಾಜ್ಯದಲ್ಲಿದೆ. 5,30,88,636 ಜನ ಇದರ ಫಲಾನುಭವಿಗಳು ಇದ್ದಾರೆ. 4,04,692 ಕೋಟಿ ಈಗಾಗಲೇ ಹಣವನ್ನು ವರ್ಗಾವಣೆ ಮಾಡಲಾಗಿದೆ. ಅಕ್ಕಿ ಬದಲು ಕ್ಯಾಶ್ ಕೊಡ್ತಿದಾರಲ್ಲ ಅವ್ರಿಗೆ. ಸೊ ಇದೆಲ್ಲದರ ನಡುವೆ ಬೇರೆ ರಾಜ್ಯದವರು ನಮ್ಮ ರಾಜ್ಯದಲ್ಲಿ 13,383 ಫಲಾನುಭವಿಗಳು ಪಡಿತರ ಸೌಲಭ್ಯವನ್ನು ಪಡಿತಾ ಇದ್ದಾರೆ. ಇದೆಲ್ಲ ಒಂದು ದೇಶ ಒಂದು ಪಡಿತರ ಚೀಟಿ ಒಂದೇನು ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ, ಅದರ ಆಧಾರದ ಮೇಲೆ ಒಂದಷ್ಟು ಪರಿಷ್ಕರಣೆ ಮಾಡಿ ತೆಗೆಯೋ ಕೆಲಸವನ್ನು ಮಾಡ್ತಾರೆ. ಖಂಡಿತವಾಗಿ ಇದು ಒಳ್ಳೆಯ ವಿಚಾರವೇ. ಯೋಗ್ಯರಿಗೆ ಸಿಗಬೇಕು, ಯೋಗ್ಯರಿಗೆ ಅವಕಾಶ ಆಗಬೇಕು, ಯೋಗ್ಯರಿಗೆ ಲಾಭ ಆಗಬೇಕು. ಆದರೆ ಶ್ರೀಮಂತರೇ ಈ ಪಡಿತರ ಚೀಟಿಯ ಲಾಭವನ್ನು ಪಡಿತಾರೆ, ನಷ್ಟ ಆಗುತ್ತೆ. ಆದರೆ ಹಂಗನ್ಬಿಟ್ಟು ಒಬ್ಬ ಬಡವ ಮಧ್ಯಮ ವರ್ಗದವನ ಮನೇಲಿ ಕಾರ್ ಇರುತ್ತೆ, ಈಗ TV ಇರುತ್ತೆ, ಫ್ರಿಡ್ಜ್ ಇರುತ್ತೆ, ಆ ಬೇರೆ ಬೇರೆ ಲೆಕ್ಕಾಚಾರದಲ್ಲಿ ಅವರೆಲ್ಲರದು ಕೂಡ ತೆಗೆಯುವಂಥ ಕೆಲಸ ಆಗಬಾರ್ದು. ಎಲ್ಲರೂ ನಾಳೆ ಲೋನ್ ತಗೋಬೇಕು ಅನ್ನೋ ಕಾರಣಕ್ಕೆ ಒಂದು 20,000, 25,000, 30,000 ಸಂಬಳ ಬರೋರು ಕೂಡ ಇನ್ಕಮ್ ಟ್ಯಾಕ್ಸನ್ನು ಫೈಲ್ ಮಾಡ್ತಾ ಇದ್ದಾರೆ. ಇನ್ಕಮ್ ಟ್ಯಾಕ್ಸ್ ತೆರಿಗೆ ಕಟ್ಟೋದು ಬೇರೆ, ತೆರಿಗೆ ಇದನ್ನು ಫೈಲ್ ಮಾಡೋದು ಬೇರೆ, ಫೈಲ್ ಮಾಡ್ತಿದ್ದಾರೆ ಅದನ್ನು. ಸೊ ಅದನ್ನೇ ಆಧಾರ ಇಟ್ಕೊಂಡು ಇವರು ಇನ್ಕಮ್ ಟ್ಯಾಕ್ಸ್ ತೆರಿಗೆ ಕಟ್ತಿದ್ದಾರೆ. ಎಷ್ಟು ಪ್ರಮಾಣದಲ್ಲಿ ಅವೆಲ್ಲವನ್ನೂ ನೀಟಾಗಿ ಮಾಡಬೇಕಾಗತ್ತೆ. ಇನ್ಕಮ್ ಟ್ಯಾಕ್ಸ್ ಈಗ GST ಮಾಡಿದರೆ ಕಿರಾಣಿ ಅಂಗಡಿಯವನು ಅಂದ ತಕ್ಷಣ ಅವನು ಟ್ಯಾಕ್ಸ್ ಕಟ್ತಾ ಇದ್ದಾನೆ ಅಂತ ಅವನ ತೆಗೆಯೋ ಕೆಲಸಗಳು ಆಗಬಾರ್ದು ಅನ್ನೋದು ಬಹುತೇಕರ ಅಭಿಪ್ರಾಯ. ಸೊ ಈ ದಿಸೆಯಲ್ಲಿ ಸರ್ಕಾರ ಜನಸ್ನೇಹಿಯಾಗಿ ಪಡಿತರ ಚೀಟಿಯನ್ನು ಪರಿಷ್ಕರಣೆ ಮಾಡುವಂಥ ಕೆಲಸ ಆಗಬೇಕು. ಆದರೆ ನಾವು ರೋಲ್ ಕಾಲ್ ಮಾಡ್ತೀವಿ ಅಂತ ಕೆಲವರು ಒಂದು 500 ರೂಪಾಯಿ, 1,000 ರೂಪಾಯಿ, 2,000, 5,000 ಇಸ್ಕೊಂಡು ಕೆಲವೊಂದು ಕಾರ್ಡ್ ಉಳಿಸುವಂಥ ತೆಗೆಯುವಂಥ ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಇದೆ. ಸೊ ಈ ದಿಸಲ್ಲಿ ಸರ್ಕಾರ ಇದರ ಕ್ರಮ ಕೈಗೊಳ್ಳಬೇಕು. ಈಗ 4,000 ತಗೊಂಡಿರಲ್ಲ ಸರ್ಕಾರಿ ನೌಕರರ ಈ ಪಡಿತರ ಚೀಟಿ, ಫಸ್ಟ್ ಅವ್ರಿಗೆ ಎಲ್ಲನೂ ವಸೂಲಿ ಮಾಡಬೇಕು. ಸರ್ಕಾರದವರು ವಸೂಲಿ ಮಾಡ್ತಾರೆ ಅಂತ ನೋಡಬೇಕು. ನಿಮ್ಮ ಪ್ರಕಾರ ಯಾರು BPL ಕಾರ್ಡನ್ನು ಪಡೀಲಿಕ್ಕೆ ಅರ್ಹತೆ? ಏನು ಮಾನದಂಡ ಚೇಂಜ್ ಮಾಡಬೇಕು? ಎಲ್ಲರ ಹತ್ರ ಸ್ಮಾರ್ಟ್ಫೋನ್ ಇದೆ, ಎಲ್ಲರ ಹತ್ರ TV ಇದೆ, ಎಲ್ಲರ ಹತ್ರ ಬಹುತೇಕ ಮಂದಿ ಕಾರ್ ಇದೆ. ಸೊ ಅದರಲ್ಲೇನ ಡಿವೈಡ್ ಮಾಡಿ ಇನ್ನೊಂದಷ್ಟು ಲಾಭ ಕೊಡಬೇಕಾ? ಪಡಿತರ ಚೀಟಿಗೆ ಆ್ಯಡ್ ಮಾಡಿದ್ರೆ ಇನ್ನೇನು ಕೊಡಬೇಕು? ಎಣ್ಣೆ, ಇನ್ನೊಂದಷ್ಟು ಸಸ್ತಾ ಏನು ಕೊಡ್ಬೋದು, ಪಡಿತರದಲ್ಲಿ ಏನೇನು ಕೊಡ್ಬೋದು, ಇನ್ನೇನು ಆ್ಯಡ್ ಮಾಡ್ಬೋದು, ಎಲ್ಲ ಒಂದಷ್ಟು ಕಾಮೆಂಟ್ ಮಾಡಿ. ಯಾಕೆಂದರೆ ಸರ್ಕಾರ ಅವಶ್ಯಕತೆ ಇರೋರಿಗೆ, ಅನಿವಾರ್ಯತೆ ಇರೋರಿಗೆ ಸಹಾಯ ಮಾಡೋದು ಒಳ್ಳೆಯದು. ಈ BPL ಕಾರ್ಡ್ ಒಂದಷ್ಟು ಬೋಗಸ್ ಕಾರ್ಡ್ಗಳು ಕೂಡ ತೊಂದರೆ ಆಗಿತ್ತಿಲ್ಲ ಅಂತೇನಿಲ್ಲ. ಹಂಗಂತ ಬೋಗಸ್ ಕಾರ್ಡ್ ಕಟ್ ಮಾಡ್ತೀವಿ ಅಂತ ಅದರಲ್ಲೇ ನೆಚ್ಕೊಂಡಿರೋರು ಇದ್ದಾರಲ್ಲ, BPL ಕಾರ್ಡಲ್ಲಿ ಅಕ್ಕಿ ತಗೊಂಡು, ದಿನಸಿ ತಗೊಂಡು ಜೀವನ ಮಾಡೋ ಒಂದು ವರ್ಗ ಇದೆಯಲ್ಲ, ಅವರು ತೊಂದರೆ ಆಗುವಂಥ ನಿರ್ಧಾರ ತೆಗೆದುಕೊಳ್ಳಬಾರದು ಅನ್ನೋದು ಬಹುತೇಕರ ಅಭಿಪ್ರಾಯ. ತಾವೇನು ಹೇಳ್ತೀರಿ? BPL ಕಾರ್ಡ್ ಸಂಬಂಧಪಟ್ಟಂತೆ ಏನೇನು ಚೇಂಜಸ್ ಆಗಬೇಕು, ಇನ್ನೇನೇನು ಲಾಭ ಕೊಡಬೇಕು? ಇಲ್ಲ BPL ಕಾರ್ಡ್ದಾರ ಗಂಡಸರಿಗೂ ಫ್ರೀ ಬಸ್ ಇದನ್ನು ಕೊಡಬೇಕಾ? ಯಾಕೆಂದರೆ ಮಹಿಳೆಯರಿಗೆ ಉಚಿತವಾಗಿ ಕೊಟ್ಟಾಗ ಅವರು ಗೌರ್ಮೆಂಟ್ ಎಂಪ್ಲಾಯಿ ಓಡಾಡ್ತಿದ್ದಾರೆ. ಹಾಗಾದ್ರೆ ನಿಮಗೆ BPL ಕಾರ್ಡ್ ಸರ್ಕಾರಿ ನೌಕರನ್ನ ಕಟ್ ಮಾಡ್ತೀವಿ ಅನ್ನೋದಾದ್ರೆ ಸರ್ಕಾರಿ ನೌಕರರ ಹೆಣ್ಮಕ್ಳಿಗೆ ಯಾಕೆ ಫ್ರೀ ಕೊಟ್ಟಿದ್ದೀರಿ BPL ಬಸ್ಗಳಲ್ಲಿ? ಎಲ್ಲ BPL ಕಾರ್ಡ್ ಗಂಡಸರಿಗೂ ಕುಟುಂಬಸ್ಥರಿಗೂ ಬಸ್ಸಲ್ಲಿ ಓಡಾಡಕ್ಕೆ ಫ್ರೀ ಮಾಡಿ, ಆಗ ಆ ಚೇಂಜಸ್ ಆಗ್ಬೋದೇನೋ ಅನ್ನೋ ಸಜೆಷನ್ಸ್ ಒಂದಷ್ಟು ಜನ ಕೊಡ್ತಾರೆ. ನಿಮ್ಮ ಒಪಿನಿಯನ್ ಏನು? ಕಾಮೆಂಟ್ ಮಾಡಿ ತಿಳಿಸಿ BPL ಕಾರ್ಡ್ ವಿಚಾರದಲ್ಲಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.